ಹಾಯ್ ಹೆಲೋ ನಮಸ್ಕಾರ ಅಸ್ಸಲಾಮ್ ವಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ, ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮತ್ತು ನೋಡಿ, ನಾವು ಅಪ್ಪಾಜಿ ಮನೆಯಿಂದಲೇ ನಾನು ವ್ಲಾಗ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಬರೀ ಮುಖ ತೊಳ್ಕೊಂಡು ಬ್ರಷ್ ಮಾಡಿದ್ದೀನಿ ಅಷ್ಟೇ. ಇವಾಗ ನಾಷ್ಟ ರೆಡಿ ಮಾಡಬೇಕು ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ನಾವು ಅಪ್ಪಾಜಿಗೆ ಇದು ಚಾಯ್ ಮತ್ತು ನಾಷ್ಟ ರೆಡಿ ಮಾಡಿ ಕೊಟ್ಬಿಡೋಣ. ಮತ್ತು ಇವತ್ತು ಸ್ವಲ್ಪ ಮನೆಯನ್ನು ಸ್ವಲ್ಪ ಕ್ಲೀನ್ ಮಾಡೋದಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಫಸ್ಟ್ ಅದು ಬೇರೆ ನಾವು ಅಪ್ಪಾಜಿ ಬೆಳಗ್ಗೆ ಸ್ವಲ್ಪ ಜಲ್ದಿನೇ ಹೋಗ್ಬಿಡ್ತಾರೆ ಕೆಲಸಕ್ಕೆ. ಅದಕ್ಕೋಸ್ಕರ ಮತ್ತು ನಮ್ಮ ಹಸ್ಬೆಂಡ್ ಇವಾಗ ಊರಿಗೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಫಟಾಫಟ್ ಅವ್ರಿಗೆ ಅವ್ರದ್ದು ನಾಷ್ಟ ಮತ್ತು ಅವ್ರಿಗೇನು ಚಾಯ್ ಮಾಡೋದು ಇರ್ತಲ್ಲ ಅವೆಲ್ಲ ಮಾಡಿಬಿಟ್ಟು ಆಮೇಲೆ ನಾನು ನಾಷ್ಟ ಮಾಡೋದು. ಫಸ್ಟ್ ಇವ್ರದ್ದೆಲ್ಲ ಆದಮೇಲೆ ಮನೆ ಕ್ಲೀನ್ ಮಾಡೋದಿದ್ದೆ ಫ್ರೆಂಡ್ಸ್. ಆಮೇಲೆ ನಾನು ನಾಷ್ಟ ಮಾಡ್ಕೊಳ್ತೀನಿ ಫ್ರೆಶ್ ಅಪ್ ಆಗಿದ್ದ. ಓಕೆ ಫ್ರೆಂಡ್ಸ್, ಇವಾಗ ಸದ್ಯಕ್ಕೆ ಏನು ನಾಷ್ಟ ಮಾಡ್ತಾಯಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ನೋಡಿರಿ, ಇಲ್ಲಿ ಚಾಯ್ ಮಾಡ್ತಾಯಿದ್ದೀನಿ. ಚಾಯ್ ಅಂತೂ ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್. ಮತ್ತು ಇಲ್ಲಿ ಕಿಚಡಿ ನಾಷ್ಟ ರೆಡಿ ಆಗ್ತಾಯಿದೆ. ನೋಡ್ರಿಪ್ಪ, ಕಿಚಡಿ ಅಂತೂ ತುಂಬ ಚೆನ್ನಾಗಿ ಘಮ ಬರ್ತಾಯಿದೆ. ಮತ್ತು ನಮ್ಮ ಚಾಯ್ ಅಂತೂ ರೆಡಿ ಆಗಿದೆ. ಇವಾಗ ಫಸ್ಟ್ ಆಫ್ ಆಲ್ ಇವಾಗ ನಾವು ಅಪ್ಪಾಜಿಗೆ ಚಾಯ್ ಕೊಡ್ತಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಅವರು ಫಸ್ಟ್ ಚಾಯ್ ಕುಡಿದ್ಬಿಟ್ಟು ಆಮೇಲೆ ನಾಷ್ಟ ಮಾಡ್ತಾರೆ. ನಮ್ಮ ಹಸ್ಬೆಂಡು ನಾಷ್ಟ ಆದ ನಂತರ ಚಾಯ್ ಕುಡಿತಾರೆ. ಅದಕ್ಕೋಸ್ಕರ ಫಸ್ಟ್ ಅಪ್ಪಾಜಿಗೆ ಅಷ್ಟೇ ಕೊಟ್ಟಿದ್ದೀನಿ ನೋಡಿರಿ. ಮತ್ತು ಇಲ್ಲಿ ಚಾಯ್ ಎಲ್ಲ ಆಗಿಂದ ಮತ್ತು ಈ ಕಡೆ ಕಿಚಡಿ ರೆಡಿ ಆಗಿತ್ತಲ್ಲ ಅದು, ಮತ್ತು ಈ ಕಡೆ ಏನಂತ ಬದನೆಕಾಯಿ ಭರ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕಿಚಡಿ ಜೊತೆಗೆ ಬದನೆಕಾಯಿ ಭರ್ತಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿರಿ. ಬದನೆಕಾಯಿ ಎಲ್ಲ ಕಟ್ ಮಾಡಿ ಎಲ್ಲ ಹಾಕಿದೆ. ಇವಾಗ ಫ್ರೈ ಮಾಡಿಬಿಟ್ಟು ಇವಾಗ ಅದಕ್ಕೆ ಚೆನ್ನಾಗಿದು ಅದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ನೀರು ಹಾಕಿಬಿಟ್ಟು ಅದಕ್ಕೆ ಮತ್ತೊಂದು ಸಾರಿ ಕುದಿಯೋಕೆ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದು ಕುದ್ದಿದೆ ಚೆನ್ನಾಗಿ. ಇವಾಗ ನೋಡಿರಿ ಚೆನ್ನಾಗಿದೆ. ನಂತರ ಮಗುಚಿ ಇಟ್ಟಿದ್ದೀನಿ. ಆಯಿತು, ಇವಾಗ ನಮ್ಮದು ನಾಷ್ಟ ಅಂತೂ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಫಟಾಫಟ್ ಇವರಿಗೆಲ್ಲ ನಾಷ್ಟ ತೆಗೆದು ಕೊಡ್ತೀನಿ ನೋಡಿರಿ. ಕಿಚಡಿ ಮತ್ತು ಬೈಗನ್ಕಾಯಿ ಭರ್ತಾ ಅಂತ ಹೇಳ್ತೀವಿ ನಾವು ಇದಕ್ಕೆ. ನೋಡಿರಿ ಎಷ್ಟು ಚೆಂದ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟೇಸ್ಟ್ ಅಂತೂ ಸಖತ್ ಸೂಪರ್ ಇರುತ್ತೆ. ಮತ್ತು ನೋಡಿರಿ, ನಾವು ಅಪ್ಪಾಜಿನ ನಾಷ್ಟ ಆಯಿತು. ಇವಾಗ ಹೋಗ್ತಾ ಇದ್ದಾರೆ. ಯಾಕತ್ತೇವಾ ಇಲ್ಲಿ ನೋಡಿರಿ, ಇವರು ಊರಿಗೆ ಹೋಗ್ತಾ ಇದ್ದಾರೆ ಇವಾಗ. ಇದು ನೆನ್ನೆ ಮಾಲಿಂದ ತೊಗೊಂಡು ಬಂದಿದ್ವಿ. ಇವೆಲ್ಲ ನಮ್ಮ ಮನೆಗೆ ಒಯ್ತಾ ಇದ್ದಾರೆ. ನೋಡಿರಿ ನಮ್ಮ ಅಪ್ಪು ಹೆಂಗೆ ಕುತ್ಕೊಂಡಿದ್ದಾನೆ ಟೋಪಿ ಇಟ್ಕೊಂಡು. ಇವರು ಇಲ್ಲಿ ಇವಾಗೆ ಹೋಗ್ತಾ ಇದ್ದಾರೆ. ನಮ್ಮ ಅಪ್ಪಾಜಿನೂ ನೋಡಿ, ಎರಡು ಗಾಡಿ ಸೇಮ್ ಕಾಣಿಸುತ್ತೆ. ಒಂದೇ ಸಾರಿ ಹೋಗ್ತಾ ಇದ್ದಾರೆ. ಸ್ವಲ್ಪ ಸೇಮ್ ಆದ್ರೆ ಕಾಣಿಸುತ್ತಲ್ಲ ಕಲರ್. ನಮ್ಮ ಅಪ್ಪಾಜಿ ಹೋಗ್ತಾ ಇದ್ದಾರೆ. बस बहुत हुआ. बाय पापा. ಬಾಯ್. ನೋಡಿರಿ, ಇವಾಗೆ ಮನೆ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಅವರು ನಾಷ್ಟ ಮಾಡ್ಕೊಂಡಂತೂ ಹೋದ್ರಲ್ಲ, ಎಲ್ಲರದ್ದು ನಾಷ್ಟ ಆಯಿತು. ನಾನಿನ್ನ ನಾಷ್ಟ ಮಾಡಿಲ್ಲ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಮನೆ ಎಲ್ಲ ಧೂಳ ಗಿಳ ಹೊಡ್ಕೊಂಡ್ಬಿಟ್ಟು ಎಲ್ಲ ಕಸ ಬಳ್ಕೊಂಡು ಬರ್ತಾಯಿದ್ದೆ ಫ್ರೆಂಡ್ಸ್. ನೋಡಿರಿ ಎಷ್ಟೊಂದು ಕಸ, ಎಷ್ಟೊಂದು ಧೂಳ ಇತ್ತು. ಅದು ಜೀಡಿ ಇರುತ್ತಲ್ಲ ಫ್ರೆಂಡ್ಸ್, ತುಂಬಾ ಇತ್ತು ನೋಡಿರಿ. ಅದೆಲ್ಲ ಕ್ಲೀನ್ ಮಾಡಿದೆ. ಇಲ್ಲಿ ನಾವು ಅಪ್ಪಾಜಿ ಒಬ್ಬರೇ ಇರೋದು ಫ್ರೆಂಡ್ಸ್. ನಾವು 4 ಜನ ಹೆಣ್ಮಕ್ಳು, ಎಲ್ಲರದ್ದು ಮದುವೆ ಆಗಿದೆ. ಅದಕ್ಕೋಸ್ಕರ ಇವಾಗ ಸದ್ಯಕ್ಕಂದರೆ ಮನೇಲಿ ಯಾರು ಇರಲ್ಲ, ನಮ್ಮ ಅಪ್ಪಾಜಿ ಒಬ್ಬರೇ ಇರೋದು. ಅದಕ್ಕೆ ನಮ್ಮ ಅಕ್ಕ ಅವರು ಯಾವಾಗಾದರೂ ಬಂದರೆ ಅವರು ಒಂದು 4 ದಿನ ಇರೋಕ್ಕೆ ಬರ್ತಾರಲ್ಲ ಫ್ರೆಂಡ್ಸ್. ಅವರು ಮನೆ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ. ನಾನು ಬಂದ್ರೇನು ನಾನು ಬಂದು ಈ ಥರ ಮನೆ ಕ್ಲೀನ್ ಮಾಡಿ ಒಂದು 4 ದಿನ ಇದ್ದು ಹೋಗ್ತೀನಿ ನೋಡಿರಿ. ಮತ್ತು ನೋಡಿರಿಪ್ಪ, ಇವಾಗೆ ಎಷ್ಟು ಕಸ ಜಮಾ ಆಗಿಬಿಟ್ಟಿದೆ. ಮತ್ತು ಇವೆಲ್ಲ ಕ್ಲೀನ್ ಮಾಡಿ ನಾವು ಇವಾಗ ಹೊರಗಡೆ ಎಲ್ಲ ಸಾಫ್ ಸಫಾಯಿ ಚಾಲು ಐತೆ ನೋಡಿರಿ ಫ್ರೆಂಡ್ಸ್. ಅಪ್ಪಾಜಿ ಮನೆಯದು ಹೊರಗಡೆದು ಲುಕ್ ಇದು. ಸ್ವಲ್ಪ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಇದೆಲ್ಲ ನೋಡಿರಿ, ಧೂಳ ಎಲ್ಲ ಇದೆ. ಇದಕ್ಕೆಲ್ಲ ನಾನು ಇವಾಗ ಕ್ಲೀನ್ ಮಾಡ್ಕೊತೀನಿ. ಓಕೆ, ಫಸ್ಟ್ ಫುಲ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಮ್ಮ ಮನೆ ಹೆಂಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ಓಕೆ, चालू करी.
ನೋಡ್ರಿ ನಮ್ಮ ಮನೆ ಹತ್ರ ಕಸಬಾರ್ಗಿ ಮಾರಕ್ಕೆ ಬಂದಿದ್ದಾರೆ. ಇಸ್ಕು ಕ್ಯಾ ಬೋಲ್ತೆ ಧೂಲ್ ಮಟ್ಟಿ ಇದು ಧೂಳ ಅಜಾಡ್ಸೋದು ಇದು ಕಸಬಾರ್ಗಿ ನೋಡ್ರಿ. ಇದು ತೊಗೊಳ್ತಾ ಇದ್ದೀನಿ ನಾನು. ತಗೊಳ್ರಿ, ರೇಟ್ ಎಲ್ಲ ಇದು ಮಾಡಿದ್ದೀನಿ, 100 ರೂಪಾಯಿ. ओके ले लो। कहाँ वो वाला बता, ये दे दो। ಆರಾಮ ನೋಡ್ರಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಇದು. ನೀರಲ್ಲಿನೂ ಕಸ ಬೆಳೆದ್ರೆ ಆಮೇಲೆ ತೊಳೆದು ಇಡ್ಬೋದು. ಓಕೆ ನೋಡಿ ಫ್ರೆಂಡ್ಸ್, ಕಸ ಬೆಳೆದೂ ಆಯಿತು ಮತ್ತು ಬಂಡಿನೂ ಒರೆಸ್ಕೊಂಡು ಬಂದೆ. ಸ್ವಲ್ಪ ಇನ್ನೂ ಹಸಿ ಇದೆ ನೋಡಿರಿ. ಹೊರಗಡೆ ಈ ಥರ ಕುತ್ಕೊಳ್ಳೋಕ್ಕೆ ಕಟ್ಟಿ ಇದೆ ಫ್ರೆಂಡ್ಸು. ಮತ್ತು ಒಳಗಡೆ ನೋಡಿ ಇಲ್ಲಿ ಹಾಲ್ ರೂಮ್ ಫ್ರೆಂಡ್ಸ್. ಇದು ನೋಡಿರಿ, ಇದು ಮನೆ ಬಾಡಿಗೆ ಕೊಟ್ಟಿದ್ದೀವಿ ಫ್ರೆಂಡ್ಸ್. ಅರ್ಧ ಡಿವೈಡ್ ಮಾಡಿಬಿಟ್ಟಿದ್ದೀವಿ. ಇಲ್ಲಿ ದಾರಿ ಇತ್ತು ಇನ್ನು ಒಳಗಡೆ ಹೋಗೋಕ್ಕೋಸ್ಕರ ಮನೆಗೆ. ಅದು ಎಲ್ಲ ಫ್ಲೈ ಹಚ್ಚಿಬಿಟ್ಟು ಬಾಡಿಗೆ ಕೊಟ್ಟಿದ್ದೀವಿ. ಮತ್ತು ಈ ಕಡೆ ಕಿಚನ್ ರೂಮ್, ಈ ಕಡೆನೂ ಗಾಡಿ ಎಲ್ಲ ಇತ್ತು ಫ್ರೆಂಡ್ಸ್. ಇಲ್ಲಿ ದಾರಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಮತ್ತು ಇಲ್ಲಿ ನೋಡಿ ಮಂಚ ಹಾಕಿದ್ದೀವಿ. ಇಲ್ಲಿ ಅಪ್ಪಾಜಿ ಮಲ್ಕೊಳ್ಳೋದು. ಮತ್ತು ನೋಡಿರಿ, ಅಂದರೆ ಅಪ್ಪಾಜಿ ಒಬ್ಬರೇ ಇರ್ತಾರಲ್ಲ ಫ್ರೆಂಡ್ಸು. ಸುಮ್ಮನೆ ಮನೆಯೆಲ್ಲ ಖಾಲಿ ಇರುತ್ತಾ, ಮತ್ತು ಅದು ಕಸ ಎಲ್ಲ ಜಗ್ಗಿ ಇರುತ್ತೆ ಫ್ರೆಂಡ್ಸು. ಮತ್ತು ಸುಮ್ಮನೆ ಅದಕ್ಕೆ ಒಬ್ಬರೇ ಇರೋದು. ಅವ್ರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಬಿಟ್ಟು ಉಳ್ಕಿದೆಲ್ಲ ಬಾಡಿಗೆ ಕೊಟ್ಬಿಟ್ಟಿದ್ದೀವಿ ಫ್ರೆಂಡ್ಸು. ನೋಡಿ ಇಲ್ಲಿ ನಮ್ಮ ಅಪ್ಪನೂ ಚೆನ್ನಾಗಿ ಫ್ರೆಶ್ ಅಪ್ ಆಗಿದ್ದಾನೆ. ಮತ್ತು ನಮ್ಮ ರಿಮ್ಶಾಗೂ ಸ್ನಾನ ಮಾಡಿಸ್ಬೇಕು ಫ್ರೆಂಡ್ಸು. ಬಟ್ಟೆ ಎಲ್ಲ ಅಲ್ಲಿ ಕಿಟಕಿಯಲ್ಲಿ ಎಲ್ಲ ಸೆಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಡೈಲಿ ಯೂಸಿಗೆ ಎಲ್ಲ ತೊಗೊಳಕ್ಕೆ ಚೆನ್ನಾಗಿ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಇವಾಗ ನಾನು ಫ್ರೆಶ್ ಅಪ್ ಆಗ್ತೀನಿ ಫ್ರೆಂಡ್ಸು. ಇನ್ನೊಂದಿಷ್ಟು ಮನೆ ನಾನು ನಿಮ್ಗೆ ತೋರಿಸ್ತೀನಿ, ಆಮೇಲೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಫ್ರೆಶ್ ಅಪ್ ಆದೆ. ನೋಡಿ ಫ್ರೆಶ್ ಅಪ್ ಆಗಿ ನನ್ನ ಹತ್ರ ಫುಲ್ ಹಸುವಾಗ್ತಾ ಇದೆ. ಬೆಳಗ್ಗಿಂದ ನಾಷ್ಟನೇ ಮಾಡಿಲ್ಲ. ನಾಷ್ಟ ಮಾಡ್ತಾಯಿದ್ದೀನಿ. ಬನ್ನಿ ನಾಷ್ಟ ಮಾಡೋಣ ಅಂತ. ಮತ್ತು ನಮ್ಮ ರಿಮ್ಶಾ ನೋಡಿ, ಇಲ್ಲಿ ನಮ್ಮ ಫೈಜಾನ್ ಬಂದಿದ್ದಾನೆ. ಆಟಾಡಕ್ಕೆ ಹೋಗಿದ್ದ, ಇವಾಗ ಬಂದಿದ್ದಾನೆ ಫ್ರೆಂಡ್ಸು. ಮತ್ತು ಇಲ್ಲಿ ನೋಡಿ ನಮ್ಮ ರಿಮ್ಶಾ ಅಂಗಡಿಗೆ ಹೋಗಿ ಬಂದಿದ್ದಾಳೆ. ಏನೋ ತಿನ್ನೋದು ತೊಗೊಂಡ್ಬಂದಿದ್ದಾಳೆ. ಇಂಜೆಕ್ಷನ್ನು ಇಂಜೆಕ್ಷನ್ ವಲ್ಲ ಕ್ರೀಮು. ನೋಡಿ ಫ್ರೆಶ್ ಅಪ್ ಆಗಿ ಹೆಂಗೆ ಕಾಣಿಸ್ತಿದ್ದಾಳೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಫಟಾಫಟ್ ನಾಷ್ಟ ಮಾಡ್ಕೊತೀನಿ. ಫುಲ್ ಹಸುವಾಗ್ತಾ ಇದೆ. ಮತ್ತು ಸಿಗ್ತೀನಿ. ನಾನು ಅಲ್ಲಿಕ್ಕೆ ನೋಡಿರಿ, ನಾವು ಅಪ್ಪಾಜಿ ಬಂದರು ಇವಾಗ ಮಧ್ಯಾಹ್ನ ಅಂತ. ಕ್ಯಾಲಿಕ್ಕೆ ಏನು ತೊಗೊಂಡ್ಬಂದ್ರು? ರಿಮ್ಶಾಗೋಸ್ಕರ ನೋಡಿರಿ, ಕಾಲ್ ಮಾಡಿ ಹೇಳಿದ್ರು ನಮ್ಮ ರಿಮ್ಶಾ ಅವ್ರ ನಾನಾಗೆ. ಏನು ತೊಗೊಂಡ್ಬಂದಾರ ರಿಮ್ಶಾ? ದೋಸೆ ಮತ್ತು ಭಜಿಯಾ. ಖಾರಲ್ಲ खा निकालूँगा क्या रिम्शा? चीले रहे तो फिर चीले की बात आती ना। अभी नाना को भी खाना निकालती हूँ, दोनों बैठ के खाना खावा। रिम्शा मैं तो अभी खाई. ನೋಡ್ರಿ, ನಮ್ಮ ರಿಮ್ಶಾ ಮಸಾಲ ದೋಸೆ ತಿಂತಾ ಇದ್ದಾಳೆ. ನೋಡಿರಿ, ಅವ್ರು ನಾನು ಮಸಾಲ ದೋಸೆ ತೊಗೊಂಡ್ಬಂದು ಕೊಟ್ಟಿದ್ದಾರೆ. ಫೋನ್ ಮಾಡಿ ಹೇಳಿದ ತಕ್ಷಣ ತೊಗೊಂಡ್ಬಂದಿದ್ದಾರೆ ನೋಡಿರಿ. ನೋಡಿರಿ, ಇಲ್ಲಿ ಇವಾಗ ತೊಗೊಂಡ್ಬಂದಿರೋದು ಚೂಡ ಮತ್ತು ವೈಟ್ ರೈಸ್ ಮತ್ತು ಬದನೆಕಾಯಿ ಬರ್ತಾಯಿತ್ತು ಫ್ರೆಂಡ್ಸ್. ಅದೇ ಓಕೆ. ರಿಮ್ಶಾ ಚೆನ್ನಾಗೈತಾ? ಹಾಂ, ಹೆಂಗೈತೆ? ಅಚ್ಚಾ ಹೈ. ಓಕೆ ಫ್ರೆಂಡ್ಸ್, ನಾನಂತೂ ಇವಾಗ ಊಟ ಮಾಡಲ್ಲ. ನಾಷ್ಟನೇ ಇವಾಗ ಮಾಡಿದ್ದೀನಲ್ಲ ಫ್ರೆಂಡ್ಸ್, ಸ್ವಲ್ಪ ಹೊತ್ತು ಮುಂಚೆ. ಅದಕ್ಕೋಸ್ಕರ ಊಟ ಅಂತ ಸಾಯಂಕಾಲ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಓಕೆ ಫ್ರೆಂಡ್ಸ್, ರಿಮ್ಶಾ ನೀವು ಖಾತೆ ಇದ್ರೆ ದೇಖ ಕೊಡ್ತಾ ಹಿಂಗೆ. ನೋಡಿ ಫ್ರೆಂಡ್ಸು, ಇವಾಗ ರಾತ್ರಿ ಟೈಮ್ ಆಗಿದೆ. ನಾನು ಕೆಲಸ ಎಲ್ಲ ಆಯಿತು ಫ್ರೆಂಡ್ಸು. ರಾತ್ರಿ ಅಡುಗೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹಾಗೆ ವಾಕ್ ಮಾಡೋಕ್ಕೆ ಬಂದಿದ್ದೆ. ಇಲ್ಲಿ ಟೆರೆಸ್ ಮೇಲೆ ಇನ್ನೂ 2 ರೂಮ್ ಇದಾವೆ ನೋಡಿರಿ ನಮ್ಮದು. ಹಿಂಗೆ ಎಕ್ಸ್ಟ್ರಾ ರೂಮ್ ಕಟ್ಟಿದ್ವಿ ಫ್ರೆಂಡ್ಸು. ಕೆಳಗಡೆ ಜಾಗ ಆಗಿಲ್ಲ ಅಂದರೆ ಇಲ್ಲಿನೂ ಮಲ್ಕೋಬೋದು. ಅದಕ್ಕೋಸ್ಕರ ಮತ್ತು ಹಾಗೆ ನಾವಂತೂ ಜಾಸ್ತಿ ಬರೋಲ್ಲ, ಇವಾಗ ಅದರೊಮ್ಮೆ ಬರೋದು. ಆವಾಗಿನವರೆಗೆ ನಮ್ಮ ಮನೇಲಿ ಬಾಡಿಗೆ ಇದ್ದಾರಲ್ಲ, ಅವ್ರು ಯೂಸ್ ಮಾಡ್ತಾಯಿದ್ದಾರೆ. ಮತ್ತು ಇವೆರಡು ರೂಮ್ ಇದಾವೆ ಫ್ರೆಂಡ್ಸ್ ಎಕ್ಸ್ಟ್ರಾ. ಮತ್ತು ಇನ್ನೂ ದೊಡ್ಡದಾಗಿದೆ ಫ್ರೆಂಡ್ಸ್ ನಮ್ಮ ಮನೆ. ಯಾವ ರೀತಿ ಹೊರಗಡೆ ಲುಕ್ಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡಿ, ಈ ಥರ ಇದೆ. ಒಂದು ಸೈಡು ನಾನು ಮುಂಚೆನೇ ತೋರಿಸಿದ್ದೀನಲ್ಲ ಆ ರೀತಿ ಇದೆ. ಇನ್ನೊಂದು ಸೈಡಲ್ಲಿ ಈ ಥರ 2 ಬಾಗಿಲ ಇದಾವೆ ಫ್ರೆಂಡ್ಸ್. 2 ಬಾಗಿಲ 2 ದಾರಿಗಳು ಇದ್ದಾವೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ನಮ್ಮ ಮಮ್ಮಿ ಮನೆ. ನೋಡಿ, ಅಂದ್ರೇನು ತವ್ರ ಮನೆಗೆ ಬಂದಾಗೆ ಮಮ್ಮಿ ಇರೋ ಮಾತೇ ಬೇರೆ ಇತ್ತು ಫ್ರೆಂಡ್ಸ್ ಅವಾಗೆ. ಬಟ್ ಇವಾಗ ಮಮ್ಮಿ ಇಲ್ಲ, ಎಷ್ಟು ದೊಡ್ಡ ಮನೆ ಇದ್ರೇನು ಒಂಥರ ಬೇಜಾರು ಫ್ರೆಂಡ್ಸು.
ಮಮ್ಮಿ ಇದ್ದಾಗೆ ಒಂದು ಖುಷಿ, ಇವಾಗೇ ಒಂದು ಖುಷಿ ಅನ್ನೋ ಥರ ಇದೆ. ಆದ್ರೂ ನಾವು ಅಪ್ಪಾಜಿಗೋಸ್ಕರ ಅಂತ ಹೇಳಿ ನಾವು ಬರ್ತಿರ್ತೀವಿ, ಆವಾಗ ಬಂದು ಹೋಗ್ತೀವಿ ಅಷ್ಟೇ ನೋಡಿ ಫ್ರೆಂಡ್ಸ್. ಓಕೆ, ನಮ್ಮ ಮನೆ ಹೇಗಿದೆ ಅಂತ ನೋಡಿದ್ರಲ್ಲ, ನನ್ನ ತವ್ರ ಮನೆ ಹೇಗಿದೆ ಹೇಗೆ ಅನಿಸಿತ್ತು ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ಯಾರಾದರೂ ಹೊಸ್ದಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಜೈ ಹಿಂದ್, ಜೈ ಭಾರತ್.